ಇದು ಕಾರ್ನ್ ಡೌನ್ ಚೀಸ್. ಜೋಳ ನಾಯಿ ಚೀಸ್. ಪ್ರಿಯಾ ಒಂದ್ಸತಿ ಶಾಪಿಂಗ್ ಕರ್ಕೊಂಡ್ ಬಂದ ತಕ್ಷಣ ಅಷ್ಟು ಸುಸ್ತಾಗಿಲ್ಲ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತೊಂದು ಹ್ಯಾಪಿಯೆಸ್ಟ್ ಡೇ ನಮಗೆ. ಯಾವಾಗಲೂ ಮಕ್ಕಳನ್ನ ನಾವು ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ಮಕ್ಕಳು ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಇದೊಂದು ಔಟಿಂಗ್ ಬ್ಲಾಗ್ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಪ್ರಿಯಂದು ಪ್ಲ್ಯಾನ್ ಇದ್ವು ಇವತ್ತು ಹೊರಗಡೆ ಹೋಗಬೇಕು ಅಂತ. ಅದು ಹೋಗೋಕ್ಕೂ ಮುಂಚೆ ಮೊದಲು ಮನೆ ಕೆಲಸ ನನಗೆ ಕಂಪ್ಲೀಟ್ ಆಗಬೇಕು. ಹಾಗಾಗಿ ಬೆಳಗ್ಗೆ ಬೇಗ ಬೇಗ ಕೆಲಸ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ರಿಯಾ ಒಂದು ಕಡೆ ಕಾಫಿ ರೆಡಿ ಮಾಡ್ತಾಳೆ. ಇವತ್ತು ಬೆಳಗ್ಗೆಯಿಂದನೇ ಬಿಸಿಲಿದ್ದಿದ್ದರಿಂದ ಬಟ್ಟೆಗಳು ಸುಮಾರು ಇತ್ತು, ಅದನ್ನೆಲ್ಲ ವಾಶ್ ಮಾಡಿದ್ದಾಯಿತು. ಹಾಗೆ ನಿಮಗೆಲ್ಲೇ ಒಂದು ಕಾಟ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಬ್ಬಿಣದೊಂದು ಕಾಟ್ ನಾವು ತುಂಬ ವರ್ಷಗಳ ಮುಂಚೆ ಉಪಯೋಗಿಸ್ತಿದ್ವಿ. ಒಂದು ಡೆಡ್ ಆಗಿತ್ತು, ಅದನ್ನು ತೊಗೊಂಬಂದು ಟೆರೆಸಲ್ಲಿ ಇಟ್ಕೊಂಡಿದ್ದೀನಿ. ಈಗ ಕಾಳುಗಳನ್ನೆಲ್ಲ ಬಿಸಿಲಲ್ಲಿ ಒಣಗಾಕ್ಲಿಕ್ಕೆ ಬೇಕಾಗತ್ತೆ ಅಂತ. ಇನ್ನೇನು ಬೇಸಿಗೆ ಶುರುವಾಗ್ತಿದೆ, ಸಾಂಬಾರು ಪೌಡರು ಮತ್ತು ಹಪ್ಪಳ ಸಂಡಿಗೆ ಇಂಥದ್ದೆಲ್ಲ ಒಣಗಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತನಕ್ಕೋಸ್ಕರ ಈ ಕಾಟ್ನ ಟೆರೆಸ್ ಮೇಲೆ ಇಟ್ಟೆ. ಇಲ್ಲ ಪಾಟೆಲ್ಲ ಇಟ್ಟಿರೋದ್ರಿಂದ ಮಣ್ಣೆಲ್ಲ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ ಕಾಳುಗಳ ಮೇಲೆ ಅಂತ ಅದಕ್ಕೋಸ್ಕರ ಒಂದು ಕಾಟ್ ಇಟ್ಕೊಂಡು ಅದ್ರ ಮೇಲೆ ಒಣಗಿ ಹಾಕೋಣ ಅಂತ ಹೇಳಿ ಹಳೆ ಕಾಟ್ನ ತೊಗೊಂಬಂದು ಟೆರೆಸಲ್ಲಿ ಇಟ್ಕೊಂಡಿದ್ದೀನಿ. ಬಟ್ಟೆ ಕೆಲಸ ಆಯಿತು, ಹಾಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದ ತಕ್ಷಣ ಇವತ್ತು ಆಚೆ ಹೋಗೋ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. ಇದು ಇನ್ಸ್ಟೆಂಟ್ ದೋಸೆ ಮಾಡೋದಕ್ಕೋಸ್ಕರ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಉಪ್ಪಿಟ್ಟು ರವೆ ಅಥವಾ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಮೈದಾ ಹಿಟ್ಟು. ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ 1 ಅಥವಾ 2 ಈರುಳ್ಳಿ ಹಾಕೋಣ. ಹಾಗೆ ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಖಾರಕ್ಕೋಸ್ಕರ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ, ಅಥವಾ ಚಿಲ್ಲಿ ಫ್ಲೇಕ್ಸ್ ಕೂಡ ನೀವು ಹಾಕೋಬೋದು. ಒಂದು ಸತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡ. ಆನಂತರ ನೀರು ಹಾಕಿ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ನಾವು ಇದನ್ನು ಮುಚ್ಚಿಟ್ಬಿಡಬೇಕು. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ರವೆ, 1/4 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕಷ್ಟು 3 ಕಪ್ ನೀರು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ನೀರಂಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ರವೆ ಎಲ್ಲ ಇರೋದ್ರಿಂದ ಸ್ವಲ್ಪ ನೆಂದ ಮೇಲೆ ಇನ್ನೂ ಗಟ್ಟಿ ಕೂಡ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು 10 ನಿಮಿಷ ಮುಚ್ಚಿಟ್ಬೇಡ. 10 ನಿಮಿಷದ ನಂತರ ಇದೆಲ್ಲ ಚೆನ್ನಾಗಿ ನೆಂದು ಈ ರೀತಿ ಆಗಿರುತ್ತೆ. ಈಗ ನಾವು ಇನ್ನು ಸ್ವಲ್ಪ ಇದನ್ನು ತೆಳ್ಳಗೆ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಹೇಗೆ ಅಂದರೆ ನಮಗೆ ರವೆ ದೋಸೆ ಮಾಡುವಾಗ ಹೇಗಿರುತ್ತೋ ಅದೇ ರೀತಿ ನಾವು ಈ ರೀತಿ ಬೇರೆ ಬೇರೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಮಾಡ್ಕೋಬೋದು. ದೋಸೆಗೆ ಸೋಡಾ ಆಗಲಿ, ಈನೋ ಆಗಲಿ ಅಥವಾ ಮೊಸರಾಗಲಿ ಏನೂ ಬೇಡ, ಹೀಗೇ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಕಾವಲಿ ಬಿಸಿ ಮಾಡಿಕೊಂಡು ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನಲ್ಲಿ ಉಜ್ಜಿಬಿಟ್ಟ ನಂತರ ಈ ರೀತಿ ತೆಳ್ಳಗೆ ದೋಸೆ ಮಾಡ್ಕೊಳ್ಳೋಣ. ನಾವು ಇದನ್ನು ದೋಸೆ ಥರ ಉಜ್ಜಕ್ಕೆಲ್ಲ ಹೋಗಬಾರ್ದು. ರವೆ ದೋಸೆ ಥರನೇ ಸ್ವಲ್ಪ ಸ್ಪ್ರೆಡ್ ಮಾಡಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದಕ್ಕೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿ 2 ಕಡೆಗೂ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ಸೊ ಬಿಸಿ ಬಿಸಿ ದೋಸೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದಕ್ಕೆ ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಮತ್ತು ಸಾಂಬಾರು ಜೊತೆಗೂ ಕೂಡ ನೀವು ಸರ್ವ್ ಮಾಡ್ಬೋದು. ನಾ ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಬೀಜದ ಚಟ್ನಿ ಮಾಡಿದ್ದೆ. ಸೊ ಈ ಇನ್ಸ್ಟೆಂಟ್ ದೋಸೆ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಈ ಥರದ ತಿಂಡಿ ಬಿಸಿ ಬಿಸಿಯಾಗಿ ತಿನ್ನೋಕ್ಕಂತೂ ಇನ್ನೂ ರುಚಿಯಾಗಿರುತ್ತೆ. ಸೊ ಇದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ. ಇವತ್ತು 24th ಈವ್ ಅಂದ್ರೆ ಕ್ರಿಸ್ಮಸ್ ಈವ್. ನಾಳೆ ಕ್ರಿಸ್ಮಸ್ ಇದೆ, ಬಟ್ ಇವತ್ತು ಮಾಲ್ಗೆ ಹೋಗಿ ಬರೋಣ ಬಿಕಾಸ್ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರಲ್ವಾ, ನೋಡ್ಕೊಂಡ್ ಬರೋಣ ಅಂತ ಮಾಲ್ಗೆ ಹೊರಟಿದೀವಿ. ಬಿಕಾಸ್ ಮಾಲ್ಸ್ ಅಲ್ಲೆಲ್ಲ ಕ್ರಿಸ್ಮಸ್ ಟ್ರೀಸ್ ಇದ್ದೇ ಇರುತ್ತೆ, ಮತ್ತೆ ಮಾಲ್ ಅಲ್ಲಿ ಹೇಗ್ ಡೆಕೋರೇಷನ್ಸ್ ನಡೀತದೆ, ಕ್ರಿಸ್ಮಸ್ ಆಫರ್ಸ್ ಏನಿದೆ, ಲೂಲು ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಮಮ್ಮಿ ಹರ್ಷು ಯಾವತ್ತೂ ಹೋಗಿಲ್ಲ, ನಾವ್ ಒಂದ್ಸತಿ ಹೋಗಿದ್ದೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂತ ಹೊರಟಿದೀವಿ. ಪ್ರೀನ್ ವಿಶ್ ಲಿಸ್ಟಲ್ಲಿ ಇದ್ದಿದ್ದು ಅದು ಲೂಲು ಮಾಲ್ಗೆ ಕರ್ಕೊಂಡೇ ಹೋಗಬೇಕು ಅಂತ. ಜೊತೆಗೆ ಇದೆ ಫಸ್ಟ್ ಟೈಮ್ ನಾವು ಕ್ರಿಸ್ಮಸ್ ಈವ್ಗೆ ಹೊರಗಡೆ ಹೊರಟಿದ್ದೀವಿ. ಹಾಗೆ ಇವರಿಬ್ಬರದು ಇದು ಹೊಸ ಡ್ರೆಸ್, ಹರ್ಷಿತ್ಗೆ ಕೊಟ್ಟಿರೋದು, ಪ್ರಿಯಾ ಮೊನ್ನೆ ಜಾಕೆಟ್ ರೀಸೆಂಟಾಗಿ ಅಲ್ಲಿಂದ ಬುಡಾಪೆಸ್ಟಿಂದ ತಂದು ಕೊಟ್ಟಿರೋದು. ಹೆಂಗನ್ಸ್ತು ಹರ್ಷು? ಇಷ್ಟ ಆಯ್ತಾ? ಹರ್ಷಿತ್ಗೆ ಇವತ್ತು ಸ್ವಲ್ಪ ಹುಷಾರಿಲ್ಲ, ಬೆಳಗಿಂದ ಕೋಲ್ಡ್ ಆಗಿದೆ, ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದಾನೆ. ಪ್ರಿಯಾ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಇದು ನ್ಯೂಯಾರ್ಕ್ ಅಲ್ಲಿ ತಗೊಂಡಿದ್ದು, ಅಲ್ಲೇ ತಗೊಂಡಿದ್ದೆ, ಬಟ್ ಇಲ್ಲಿ ಹಾಕೊಳ್ಳೋಣ ಅಂತ ಇಲ್ಲಿಗೆ ಅಲ್ಲಿ ಹಾಕೊಂಡೇ ಇರ್ಲಿಲ್ಲ ನಾನು. ನಂಗೆ ಇದು ಯಾಕೆ ಕ್ಯೂಟ್ ಅನ್ಸ್ತು ಅಂದ್ರೆ ಇಟ್ ಈಸ್ ನೈಸ್, ಅಂದ್ರೆ ಇಟ್ ಈಸ್ ಲೈಕ್ ಅ ಸ್ಕರ್ಟ್ ಬಟ್ ಇಟ್ ಈಸ್ ನಾಟ್ ಅ ಸ್ಕರ್ಟ್. ಚಡ್ಡಿ ಇದೆ. ಸೊ
ಇವತ್ತು ಪ್ರೀ ಜೊತೆಗೆ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಿದೀವಿ ಸೆಲೆಬ್ರೇಟ್ And- ಮಾಡ್ಲಿಕ್ಕೆ. yes. ಆಮೇಲೆ ನಾನು ಇಲ್ಲಿದ್ದಾಗ ಸ್ಟಾರ್ ಬಕ್ಸ್ ಹೋಗೇ ಇರಲಿಲ್ಲ, ಬಟ್ ನಾನು ಅಲ್ಲಿ ಹೋದ್ಮೇಲೆ ಹೋದೆ. ಸೊ ಇವತ್ತು ಮಮ್ಮಿನ ಹಸಿನ ಸ್ಟಾರ್ ಬಕ್ಸ್ ಕರ್ಕೊಂಡು ಹೋಗೋಣ ಅಂತ. ನಾನು ಕ್ಯೂರಿಯಸ್ ಆಗಿದ್ದೀನಿ. ಮಾಲ್ ಹೇಗಿದೆ ಅಂತ ಗೊತ್ತಿಲ್ಲ, ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ರು ಕೂಡ ಆ ಮಾಲ್ ಬಗ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಹೇಗಿರುತ್ತೆ ಅಂತ. ನಾನಂತೂ ಫುಲ್ ಇವತ್ತು ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ಬನ್ನಿ ಹೋಗೋಣ. Bye. Bye. ಒಂದು ಟಿಕೆಟ್ ಅದಕ್ಕೆ 200 ರೂಪೀಸ್. ಇದಾದ್ರೆ ನಾವೇ ಪಾರ್ಕ್ ಮಾಡಿ ನಾವೇ ನಡ್ಕೊಂಡು ಹೋಗೋದು. ಕಮ್ಮಿ ಇರುತ್ತೆ. ಕಮ್ಮಿ ಅಲ್ಲ, ಇಲ್ಲ ಪಾರ್ಕಿಂಗ್ ಚಾರ್ಜಸ್ ಏನಿದೆ ಅದು ಕಟ್ಟಬೇಕು ಅಷ್ಟೇ. ಅಂದರೆ ಚಾರ್ಜಸ್ ಇದೆ. ಹಾಂ ಇದೆ. ಪಾರ್ಕಿಂಗ್ ನೋಡಿ ಫುಲ್ ಆಗೋಗಿದೆ ಇವತ್ತು. ಕ್ರಿಸ್ಮಸ್ ಈವ್ ಜೊತೆಗೆ ಸಂಡೆ. ಹೆಂಗ ಅನಿಸಿದೆ ಅಷ್ಟು ಪಾರ್ಕಿಂಗ್? ಎಷ್ಟು ಉದ್ದ ಓಕೆ ಇಲ್ಲಿ ಪಾರ್ಕ್ ಮಾಡ್ತೀವಾ, ಇಲ್ಲ ಇನ್ನ ಕೆಳಗೆ ಹೋಗಿ, ಓಕೆ ಇಲ್ಲಿ ಪಾರ್ಕ್ ಮಾಡ್ತೀವಿ, ಇಲ್ಲ ಇನ್ನ ಕೆಳಗೆ ಹೋಗಿ ಅಂತಾರೆ. ಇನ್ನೊಂದ್ಸರಿ ಕೆಳಗೆ ಹೋಗ್ತಿದೀವಿ. ಮೂರ್ ಫ್ಲೋರ್ ಇದು. ಇನ್ನ ಎಷ್ಟಿದೆ ಗೊತ್ತಿಲ್ಲ. ಈ ತರದ ಪಾರ್ಕಿಂಗ್ ನಾವು ಇದೆ ಫಸ್ಟ್ ಟೈಮ್ ನೋಡಿದ್ದು. ಎಲ್ಲಿ ನೋಡಿದ್ರು ಬರೀ ಕಾರ್. ಫೈನಲಿ ಅದೊಂದು ಸ್ಪೇಸ್ ಸಿಕ್ತು, ಸ್ವಲ್ಪ ಎಲ್ಲ ಕಡೆ ಕವರ್ ಆಗಿದೆ. ಇದು ಒಂದು ರೀತಿ ಸಂತೆ ಥರ ಆಗೋಗಿದೆ. ಇವತ್ತು ಹಾಲಿಡೇ ಇರೋದಕ್ಕೂ ಅದಕ್ಕೂ ಹಾಗೆ ಕ್ರಿಸ್ಮಸ್ ಈವ್ ಇರೋದ್ರಿಂದ ಇವತ್ತು ಫುಲ್ ರಶ್ ಇದೆ. ಕೆಳಗಡೆ ಪಾರ್ಕಿಂಗ್ ಎಷ್ಟು ರಶ್ ಇತ್ತು ಅದಕ್ಕಿಂತ ಡಬಲ್ ರಶ್ ಇಲ್ಲಿದೆ. ಟೇಬಲ್ಗೋಸ್ಕರ ಎಲ್ಲ ಕಡೆ ಹುಡುಕ್ತಾ ಇದ್ವಿ, ಈಗೆಲ್ಲ ಒಂದು ಟೇಬಲ್ ಸಿಕ್ಕಿದೆ. ಹಾಗೆ ಹುಡುಗರು ಹೋಗಿದ್ದಾರೆ ಈಗ ಫುಡ್ ಆರ್ಡರ್ ಮಾಡೋಕ್ಕೆ. ಲುಲು ಮಾಲ್ಗೆ ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದು. ಮೊದಲನೇದಾಗಿ ಫುಡ್ ಕೋರ್ಟ್ ಹತ್ರ ಬಂದಿದ್ದ ಕಾರಣ ಏನಂದರೆ ಫಸ್ಟ್ ಊಟ ಮುಗಿಸ್ಕೊಂಬೇಡ, ಆಮೇಲೆ ಸುತ್ತಕ್ಕೆ ಸಾಕಷ್ಟಿದೆ ಅಂತ ಅನ್ನೋದಕ್ಕೋಸ್ಕರ. ಎಲ್ಲಿ ನೋಡಿದ್ರು ಎಲ್ಲ ಕಡೆ ರಶ್ ಇದ್ರು. ಒಂದೇ ಒಂದು ಸಣ್ಣ ಟೇಬಲ್ ಚೇರ್ ಕೂಡ ಖಾಲಿ ಇರಲಿಲ್ಲ. ಹೇಗೋ ಮಾಡಿ ಒಂದು ಟೇಬಲ್ ಹಿಡಿದು ಕೂತ್ಕೊಂಡು ಊಟ ಮುಗಿಸ್ತಾ ಇದ್ದೀವಿ. ಏನಮ್ಮ? ಕಾರ್ನ್ ಡೌನ್ ಚೀಸ್. ಜೋಳ ನಾಯಿ ಚೀಸ್. ಕಾರ್ನ್ ಡಾಗ್ ಚೀಸ್. ಕೊರಿಯನ್ ಸ್ಟ್ರೀಟ್ ಫುಡ್. ಒಂದು ಫೋಟೋ ಅಷ್ಟು. ನನ್ನ ಚಾನಲ್ನ ಫಾಲೋ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಗೊತ್ತು, ನಾವು 4 ಜನ ಒಟ್ಟಿಗೆ ಹೋಗಿದ್ದೇ ಇಲ್ಲ. ಎಲ್ಲೋ ತುಂಬ ಕಡಿಮೆ ನಾವು 4 ಜನ ಒಟ್ಟಿಗೆ ಹೋಗಿರೋದು. ಎಷ್ಟೋ ವರ್ಷಗಳ ನಂತರ ನಾವೆಲ್ಲ 4 ಜನ ಈಗ ಹೊರಗಡೆ ಬಂದಿದ್ದೀವಿ ಅಂತ ಹೇಳ್ಬೋದು. ಇವತ್ತೊಂದು ಫನ್ ಡೇ, ಹ್ಯಾಪಿಯೆಸ್ಟ್ ಡೇ ಅಂತಲೇ ಹೇಳ್ಬೋದು. ಹಾಗೆ ಈಗ ಕ್ರಿಸ್ಮಸ್, ನ್ಯೂ ಇಯರ್ ಎಲ್ಲ ಇದ್ದಿದ್ದರಿಂದ ಎಲ್ಲ ಕಡೆ ಸೇಲ್ ಇತ್ತು. ಇವತ್ತಂತೂ ಏನೋ ಪಾಕೆಟ್ ಖಾಲಿ ಮಾಡ್ಕೊಂಡು ಹೋಗೋದಂತೂ ಗ್ಯಾರಂಟಿನದು ಖಾತ್ರಿ ಆಯಿತು. ಫಸ್ಟ್ ಟೈಮ್ ಪ್ರಿಯಾ ತಮ್ಮನಿಗೋಸ್ಕರ ಸಾಕಷ್ಟು ಶಾಪಿಂಗ್ ಮಾಡಿಸ್ತಾ ಇದ್ದಾಳೆ. ಹಾಗೆ ಮಾಲ್ ಅಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇವಾಗ ಕ್ರಿಸ್ಮಸ್, ನ್ಯೂ ಇಯರ್ಗೆ ಅಂತ ಹೇಳಿ. ನನ್ನ ವ್ಲಾಗ್ ಸ್ವಲ್ಪ ಲೇಟಾಗೆ ಬರ್ತಾ ಇದೆ, ಆದರೂ ಕೂಡ ನ್ಯೂ ಇಯರ್, ಕ್ರಿಸ್ಮಸ್ ಎಲ್ಲನೂ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಸೇಲ್ ಇದೆ ಅಂತ ನೋಡ್ಕೋತಾ ಹೋಗ್ತಾ ಇದ್ವಿ. ಫಸ್ಟ್ ನಾವು ಹೋಗಿದ್ದು ಹರ್ಷಿತ್ಗೆ ಬಟ್ಟೆ ತೊಗೊಳೋದಕ್ಕೋಸ್ಕರ. ನಾವು ಫಸ್ಟ್ ಎಂಟರ್ ಆಗಿದ್ದ ಶಾಪ್ ಹೆಸರು ವೆಸ್ಟ್ ಸೈಡ್. ಇದು ಬರೀ ಬಟ್ಟೆ ಮಾತ್ರ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ. ಗಂಡು ಮಕ್ಕಳಿಬ್ರು ಶಾಪಿಂಗ್ ಮಾಡುವಂಥ ಟೈಮಲ್ಲಿ ನನ್ನ ಕಣ್ಣು ಹೋಗಿದ್ದು ಕಿಚನ್ ಐಟಮ್ಸ್ ಕಡೆಗೆ. ಇಲ್ಲಿ ಕೆಲವು ಕಡೆ ಕಿಚನ್ ಐಟಮ್ಸ್ ಮತ್ತು ಡೆಕೋರೇಟಿವ್ ಐಟಮ್ಸ್ ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇದೆಲ್ಲ ಇಟ್ಟಿದ್ರು. ಸೊ ಅವರಿಬ್ಬರು ಶಾಪಿಂಗ್ ಮುಗಿಸೋವರೆಗೂ ನಾನು ಈ ಕಡೆ ಇಲ್ಲಿ ನೋಡ್ತಾ ನಿಂತಿದ್ದೆ. ಎಷ್ಟು ಕ್ಯೂಟಾಗಿರುವಂಥ ವಸ್ತುಗಳಿದೆ. ಹೊಸದಾಗಿ ಯಾರಾದ್ರು ಕಿಚನ್ ಸೆಟಪ್ ಮಾಡಬೇಕು ಅಥವಾ ಆರ್ಗನೈಸ್ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ. ಆದರೆ ಪ್ರೈಸ್ ಮಾತ್ರ ತುಂಬ ಜಾಸ್ತಿ. ಮಾಲಲ್ಲಿ ಏನೇ ತೊಗೊಂಡು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೇಮ್ ಐಕ್ಯದಲ್ಲೂ ನಿಮಗೆ ಸಿಗುತ್ತೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ನೋಡ್ತಾ ಇದ್ದೆ. ನನಗೆ ಬಟ್ಟೆ ಒಡವೆಗಿಂತಲೂ ಜಾಸ್ತಿ ಈ ಥರದಕ್ಕೆ ಸ್ವಲ್ಪ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತೀನಿ.
ಸೆಟ್ಟಲ್ಲಿ ನಿಮಗೆ ಸಿಗುತ್ತೆ ಶುಗರ್, ಕಾಫಿ, ಟೀ, ಬಟರ್ ಮತ್ತು ಟೀ ಸೆಟ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡ ನಂತರ ನಾವು ಪ್ರೀನ್ಗೆ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಸೊ ಇದೆಲ್ಲ ಥೀಮ್ ಆಗಿ ಮಾಡಿದ್ದಾರೆ ಕ್ರಿಸ್ಮಸ್ಗೆ ಅಂತಲೇ. ತುಂಬ ಚೆನ್ನಾಗಿತ್ತು. ಸುಮಾರು ಜನ ಫೋಟೋಸ್ ತೆಕ್ಕೋತಾಯಿದ್ರು. ನಾವು ಕೂಡ ಫೋಟೋ ಕ್ಲಿಕ್ ಮಾಡಿ ಅಲ್ಲಿಂದ ಮುಂದೆ ಹೊರಟ್ವಿ. Yeah. Nice, Alva. Ooh, so pretty, ma. They're very pretty. Hey, ಎಷ್ಟು ಚೆನ್ನಾಗಿದೆ ma. ಪ್ರಿಯಾ ಒಂದ್ಸತಿ ಶಾಪಿಂಗ್ ಕರ್ಕೊಂಡು ಬಂದ ತಕ್ಷಣ ಅಷ್ಟು ಸುಸ್ತಾಗ್ಬಿಟ್ಟ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಯಿತು. 9:30 ಆಯಿತು. 10 ಗಂಟೆಗೆ ಕ್ಲೋಸ್ ಹೌದಾ? ಸುಮಾರು ಶಾಪ್ಸ್ ಎಲ್ಲ ಕ್ಲೋಸ್ ಆಗ್ತಿದೆಯಂತೆ. ವಾಪಸ್ ನೋಡ್ತಾ ಇದ್ದೀವಿ. ಇನ್ನೂ ಒಂದು ಫ್ಲೋರ್ ಹೋಗ್ಬೇಕಂತೆ ಪ್ರಿಯಾ. ಜನ ಅಂತೂ ಎಲ್ಲ ಕಡೆ ಇದ್ದೇ ಇದ್ದಾರೆ. 10 ಗಂಟೆ ಆದರೂ ಇನ್ನೂ ಇದ್ದಾರೆ ಜನ. ಡೆಕೆತ್ಲಾನ್ ನೋಡಿದ ಕೂಡಲೇ ಪ್ರಿಯನ ಹಿಂಗೆ ಎಳ್ಕೊಂಡು ಹೋಗ್ತಿದ್ದಾನೆ ನೋಡಿ ಹರ್ಷತ್. ಇಲ್ಲಿ ಅವ್ನು ಬಟ್ಟೆ ತೊಗೋಬೇಕು ಅಂತ ಅಂದ್ಕೊಂಡು ಡೆಕೆತ್ಲಾನು ಕರ್ಕೊಂಡು ಹೋಗ್ತಿದ್ದಾನೆ. ಜಿಮ್ಗೆ ಬೇಕಾಗಿರೋಂಥ ಕೆಲವು ಪ್ಯಾಂಟ್ ಮತ್ತು ಶರ್ಟ್ಸ್ ಎಲ್ಲ ಇಲ್ಲಿ ಪರ್ಚೇಸ್ ಮಾಡ್ದ. ಎಷ್ಟು ರೇಟ್ ಇದೆ? 1 kg ಇದೆಯಾ? ಇಲ್ಲ ಆಯ್ತು ಶಾಪಿಂಗ್ ಆಗಲೇ. 2 ಪ್ಯಾಂಟ್, 2 ಶರ್ಟ್. ಕೋಟ ಮುಗೀತು ವರ್ಷ. ಕೋಟ ಮುಗೀತು. Hawkins miniature. ನಾನು ನೋಡ್ತೀನಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಗ್ರೀನ್ ಕಲರ್, ಅದು ನೋಡಲಿಕ್ಕೆ ನಮಗೆ ಕುಕೀಸ್ ಥರ ಕಾಣಿಸುತ್ತೆ. ಇದನ್ನು ಮ್ಯಾಕ್ರೋನ್ಸ್ ಅಂತಾರೆ. ಇದು ನಾವು ಎಲ್ಲರೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬ ಪರ್ಫೆಕ್ಷನ್ ಬೇಕು. ಸುಮಾರು ದಿನದಿಂದ ನಾವು ಮ್ಯಾಕ್ರೋನ್ಸ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಇಲ್ಲಿ ಸಿಕ್ತು. ಹಾಗೆ ಪ್ರೀಂಗ್ ತುಂಬ ಇಷ್ಟ ಆಗಿರೋಂಥ ಏನು ಕೇಕ್ ಮತ್ತು ಇದು ಏನು ಹೇಳ್ತಾರೆ ಮ್ಯಾಕ್ರೋನ್ಸ್ ಮತ್ತು ಪೈ ಇದೆಲ್ಲ ತೊಗೊಂಡು ಹೊರಟ್ವಿ. ಇನ್ನೇನು ಹೊರಡೋಂಥ ಟೈಮಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅದೆಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ಹಸ್ಬೆಂಡ್ ಮತ್ತು ವೈಫ್ ಇಬ್ಬರು ಸಿಕ್ಕಿದ್ರು. ಕೊನೆಯಲ್ಲಿ ಹೇಗಾಯಿತು ಅಂತಂದರೆ ಅವ್ರ ಹ್ಯಾಂಡ್ ಬ್ಯಾಗ್ನ ಟ್ರಾಲಿಲಿ ಇಟ್ಕೊಂಡು ಮಾತಾಡ್ತಾಯಿದ್ರು. ಹ್ಯಾಂಡ್ ಬ್ಯಾಗ್ ಸಮೇತ ಆ ಟ್ರಾಲಿನೇ ಕಾಣಿಸ್ದಂಗೆ ಆಗೋಯಿತು. ನನ್ನಿಂದನೇ ಈ ಥರ ಆಗೋಯ್ತೇನೋ ಅಂತ ತುಂಬ ಭಯ ಆಯಿತು. ಎಲ್ಲರೂ ಸೇರಿ ಹುಡುಕಾಡಿದ್ವಿ. ಎಲ್ಲೋ ಒಂದು ಕಡೆ ಕಾರ್ನರಲ್ಲಿ ಬ್ಯಾಗ್ ಸಮೇತ ಒಂದು ಕಡೆ ಕಾರ್ನರಲ್ಲಿ ಇಟ್ಟಿದ್ರು. ಫೈನಲಿ ಸಿಕ್ತು. ನಾವು ಬಂದಿದ್ದಾಗ ಮೂವ್ ಆಗೋಕ್ಕೆ ಹಾಫ್ ಲೈಕ್ 2 minutes 3 minutes ಒಂದ್ಸರಿ ಮೂವ್ ಆಗ್ತಿದೆ. ಇವಾಗ ನೋಡಿ ಫುಲ್ ಕಾರ್. ನಮ್ಮ ಕಾರ್ ಬಿಟ್ಟು ಯಾವ ಕಾರ್ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಕೆಲವೆಲ್ಲ ಇದೆ ಅಂತ. 11 ಇನ್ನೂ ಇಲ್ಲ. ಹಾಂ 11 ನಾವು ಹೋಗಿದ್ದು ಕ್ರಿಸ್ಮಸ್ ಈವ್ ದಿನ, ಅಂದರೆ 24th ಹೋಗಿದ್ದು. 25th ವಾಪಸ್ ಬಂದಿದ್ದೀವಿ ಶಾಪಿಂಗ್ ಮುಗಿಸ್ಕೊಂಡು. 24th ಹೋಗೋದಕ್ಕೆ ಬೆಂಗಳೂರಲ್ಲಿರೋ ಮಾಲಲ್ಲಿ ಶಾಪಿಂಗ್ ಮುಗಿಸ್ಕೊಂಬರೋಷ್ಟರಲ್ಲಿ 25th ಆಗೋಗ್ಬಿಟ್ಟಿದೆ. 12 ಗಂಟೆ. ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ತುಂಬ ಹೊತ್ತು ಮಾತಾಡ್ತಾಯಿದ್ರು. ಹಾಗೆ ಅಲ್ಲಿ ಸ್ವಲ್ಪ ರೋಡೆಲ್ಲ ಸ್ವಲ್ಪ ರಿಪೇರಿ ಇತ್ತು. ಎಲ್ಲ ಕಡೆ ಬಳಸ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು 12:15. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಶಾಪಿಂಗ್ ಏನೇನು ಮಾಡಿದ್ದೀವಿ ಅಂತ ನಾನು ಸಾಧ್ಯ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ.
ಹೋಗ್ಬಲ್ಲ ಕ್ರಿಸ್ಮಸ್ ಈವ್ ಹೋಗಿ ಕ್ರಿಸ್ಮಸ್ ಟೀ ಮಾಡೋಕ್ಕಿಟ್ಟಿದ್ದೀನಿ, ಟೀ ಕುಡಿಬೇಕು, ತಲೆ ನೋಡ್ತಾ ಇದೆ.